ಅಷ್ಟು ಟೇಸ್ಟ್ ಬರ್ತದೆ. ಅವರೆಲ್ಲ ಅಧಿಕಾರಿಗಳು ಯಾವ ಡಾಕ್ಟರ್ಗಳು ಒಳಗಡೆ ಬಂದಿಲ್ಲ. ನಮಗೋಸ್ಕರ ಕಾವು ಇಟ್ಟಿದ್ರು. ಪ್ರತಿ ಜಾಗದಲ್ಲಿ CC ಕ್ಯಾಮ್ರಾ ಇಟ್ಟಿದ್ರು. ನಾವು ಕಲ್ಪನೆ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಅವರು ಡಾಕ್ಟರ್ ಬಂದು ನನ್ನ ಹೆಂಡತಿನ ಚೆಕ್ ಮಾಡಿದ್ದಾರೆ. ಅಧ್ಯಕ್ಷ ಮಾಡ್ತಿದ್ದು ತನಿಖೆ ಮಾಡ್ತಿದ್ರು. ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿ ನನಗೆ ಏನು ಬೇಡ, ನನಗೆ ಯಾವ ಕಂಪನಿ ಬಂದಿಲ್ಲ. ನನ್ನ ಮಗು ನಾನು ಹೆಂಗ್ ತೋರ್ಸಕ್ಕೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈ ಸಣ್ಣ ಕೂಸ್ನ ನಾನು ಹೆಂಗ್ ತಕ್ಕ ಒಂದು ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಸಾವು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಸಂಸದ ಶ್ರೀ ಎಸ್ ಪಟೇಲ್ ಎಚ್ಚರಿಕೆ. ಹೇಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣವು ಜಿಲ್ಲಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದ್ದು, ವೈದ್ಯರ ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆಯಲ್ಲಿ ತಕ್ಷಣ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸಲು ಸಂಸದ ಶ್ರೀ ಎಸ್ ಎಂ ಪಟೇಲ್ ವೈದ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದರು. ನಗರದ ಜಿಲ್ಲಾ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಬುಧವಾರ ದಿಢೀರ್ ಭೇಟಿ ನೀಡಿದ ಸಂಸದರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇರುವ ನವಜಾತ ಶಿಶುವಿನ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ವೈದ್ಯರಿಂದ ಸಮಗ್ರ ಮಾಹಿತಿ ಪಡೆದರು. ಬಳಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ಹಿರಿಯ ವೈದ್ಯರು ಹಾಗೂ ಸಿಬ್ಬಂದಿಯೊಂದಿಗೆ ಕೆಲ ಸಮಯ ತುರ್ತು ಸಭೆ ನಡೆಸಿ ಘಟನೆಗೆ ಕಾರಣವಾದ ಅಂಶಗಳು, ಚಿಕಿತ್ಸೆ ನೀಡಿದ ಕ್ರಮ, ಕರ್ತವ್ಯ ನಿರ್ವಹಣೆಯಲ್ಲಿ ಉಂಟಾದ ಲೋಪಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಪ್ರಕರಣದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಪದೇ ಪದೇ ಇಂತಹ ದುರ್ಘಟನೆಗಳು ಮರುಕಳಿಸ್ತಾ ಇರೋದು ಅತ್ಯಂತ ಆತಂಕಕಾರಿ. ಜನರು ಸರ್ಕಾರಿ ಆರೋಗ್ಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ. ಆ ನಂಬಿಕೆಗೆ ಧಕ್ಕೆ ಉಂಟಾದರೆ ಅದು ಹಾನಿಕಾರಕ ಎಂದರು. ವೈದ್ಯರ ನಿರ್ಲಕ್ಷ್ಯ ಎಂಬ ಗಂಭೀರ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇವೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾಗಿದ್ರೂ, ಯಾವುದೇ ಹಂತದಲ್ಲಿದ್ರೂ ಅವರನ್ನ ಬಿಡೋದಿಲ್ಲ. ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದರೆ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದರು. ಆಸ್ಪತ್ರೆಯ ಗ್ರೂಪ್ ಡಿ ನೌಕರರು ಹಾಗೂ ಕೆಲ ಸಿಬ್ಬಂದಿಯ ವರ್ತನೆಯ ಕುರಿತು ಬಂದಿರುವ ದೂರುಗಳನ್ನು ಉಲ್ಲೇಖಿಸಿದ ಅವರು, ಸರ್ಕಾರಿ ಆಸ್ಪತ್ರೆಗೆ ಬರುವವರು ಬಹುತೇಕ ಬಡವರು ಮತ್ತು ಸಂಕಷ್ಟದಲ್ಲಿರುವವರು. ಅವರೊಂದಿಗೆ ಸೌಜನ್ಯದಿಂದ, ಮಾನವೀಯತೆಯಿಂದ ವರ್ತಿಸುವುದು ಕರ್ತವ್ಯ. ದರ್ಪದಿಂದ ಅಥವಾ ನಿರ್ಲಕ್ಷ್ಯದಿಂದ ಮಾತನಾಡುವವರನ್ನ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದರು. ಈ ಪ್ರಕರಣದ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿರುವ ಆತಂಕವನ್ನ ನಿವಾರಿಸಲು ಪಾರದರ್ಶಕ ತನಿಖೆ ನಡೆಸಿ ವರದಿ ಸಾರ್ವಜನಿಕಗೊಳಿಸುವಂತೆ ಕೂಡ ಸೂಚಿಸಲಾಗಿದೆ. ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಯ ಗುಣಮಟ್ಟ ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಂಸದರು ಭರವಸೆಯನ್ನ ನೀಡಿದರು. ಮತ್ತೆ ಅವರು ಪೇಷಂಟ್ ಮಾಡಿ ಏನು ಅಜಿಟೇಟ್ ಮಾಡಿದ್ರು ಅದನ್ನು ಸೀರಿಯಸ್ ಆಗ್ತದೆ. ಈಗ ಅವೇನೇನು ಮಾತಾಡಿದ್ರೆ ನಿಮಗೆ ಗೊತ್ತು ವಿಡಿಯೋದಲ್ಲಿ. ಅದು ನೀವು ಮಾತಾಡಿದಿರೋ ಬಿಟ್ಟಿದ್ರು, ಅದು ನಿಮಗೆ ಬಿಟ್ಟಿದ್ದು ಅದು ಯಾವ ರೀತಿ ತಗೊಂಡಿರೋ ಗೊತ್ತಿಲ್ಲ. ಆದರೆ ಮುಗಿದು ಇಲ್ಲಿ ಆಗ್ಬಾರ್ದು. ಆ ಜೀವ ಕಳ್ಕೊಂಡ್ರೆ ನಾವು ಮತ್ತೆ ಬೆಲೆ ಕೊಡೋಕ್ಕಾಗಲ್ಲ. ಈಗ ಪಾಪ ಮೇಡಮ್ ಮಾತಾಡ್ಬೇಕಾದ್ರೆ ಅವರು ಮಾತಾಡಿ ಗೊತ್ತಾಗ್ತವ್ರು ಎಷ್ಟು ಇದಾಗಿದ್ದಾರೆ ಮೇಡಮ್. ಅಲ್ಲಿಗೆ ಆ ಪ್ರಾಣಿಗೆ ಎಷ್ಟು ಬೆಲೆ ಇದೆ. ಈಗ 2 ಮಕ್ಕಳು ತಾಯಿ ಇದ್ದಂಗೆ, 1 ಮಗು ಇದ್ದಾರೆ.